ಏನು ಹೇಳಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅಲ್ಲ, ಯಾಕಂತಂದರೆ ಸಾಕಷ್ಟು ವಿಷಯಗಳಿದ್ದಾವೆ, ಸಾಕಷ್ಟು ವಿಚಾರದಲ್ಲಿ, ಸಾಕಷ್ಟು ವಿಭಾಗದಲ್ಲಿ ಸಾಕಷ್ಟು ವಿಷಯಗಳು ಮಾತಾಡೋವಂಥದ್ದು ಇದೆ ಈ ಸಿನಿಮಾ ಬಗ್ಗೆ. ಎಲ್ಲರೂ ಹೇಳಿದ ಹಾಗೆ ಮಾತಾಡ್ತಾ ಹೋದರೆ ಇದು ಮುಗಿಯದ ಕಥೆ. ಸರಳಾ ಸುಬ್ಬರಾವ್ ವೇದಿಕೆ ಮೇಲೆ ನಿಂತ್ಕೊಂಡು ಒಬ್ಬರ ಬಗ್ಗೆ ಒಬ್ಬರು ನಾವು ಪ್ರಶಂಸೆ ಮಾಡ್ತಾ ಹೋದರೆ, ಅವರವರ ಕ್ಷೇತ್ರದಲ್ಲಿ ಅವರ ನಿಪುಣತೆ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಅದು ಯಾವತ್ತಿಗೂ ಮುಗಿಯಲ್ಲ. ಆದರೆ ನನ್ನ ವೈಯಕ್ತಿಕ ಬದುಕಿನಲ್ಲಿ, ನನ್ನ ವೃತ್ತಿ ಜೀವನದಲ್ಲಿ ಸರಳಾ ಸುಬ್ಬರಾವ್ ಅನ್ನೋ ಒಂದು ಸಿನಿಮಾ ನಾನು ಮಾಡಿದ್ದು ನನಗೆ ಒಂದು ದೊಡ್ಡ ಹೆಮ್ಮೆ, ದೊಡ್ಡ ಗೌರವ. ಇದು ಒಂದು ಸುವರ್ಣ ಯುಗ ಅಂತ ಏನಿತ್ತು ನಮ್ಮ ಇಡೀ ಭಾರತ ಚಿತ್ರರಂಗದ್ದು, ಆ ಸುವರ್ಣ ಯುಗಕ್ಕೆ ಒಂದು ಟ್ರಿಬ್ಯೂಟ್ ಸರಳಾ ಸುಬ್ಬರಾವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಚಿಕ್ಕವನಿದ್ದಾಗ ಈ ಫ್ಯಾಂಟಸಿ ಫಿಲ್ಮ್ಸ್, ಸೂಪರ್ಮ್ಯಾನ್, ಬ್ಯಾಟ್ಮ್ಯಾನ್, ಸ್ಪೈಡರ್ಮ್ಯಾನ್ ಇವೆಲ್ಲ ನೋಡಿದಾಗ ಆ ಥರದ್ದು ಒಂದು ಪಾತ್ರಕ್ಕೆ ಹೋಗಿ ಏನೋ ಮೇಲಿಂದ ಜಿಗಿಯೋದಾಗಲಿ, ಆ ಥರದ್ದೊಂದು ಸ್ಟಂಟ್ಸ್ ಮಾಡೋದಾಗಲಿ, ನನಗೂ ಆ ಥರದ್ದು ಏನೋ ಒಂದು ಸೂಪರ್ ಪವರ್ಸ್ ಬರಬೇಕು ಅನ್ನೋದು ಯೋಚನೆ ಮಾಡಿದ್ದು ಸಹಜ, ಎಲ್ಲರ ಜೀವನದಲ್ಲಿ ಮಾಡಿರ್ತೀವಿ. ಈ ಸಿನಿಮಾದಲ್ಲಿ ನಾನು ಒಂಥರ ಸೂಪರ್ ಹೀರೋ. ಅದು ಹೇಗೆ ಅಂತಂದರೆ, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ, ಬಟ್ ನಾನು ನನ್ನಲ್ಲಿ ಡಾಕ್ಟರ್ ರಾಜನ ಕಂಡಿದ್ದೀನಿ, ಅನಂತನಾಗ್ ಸರ್ನ ಕಂಡಿದ್ದೀನಿ, ಅಂಬರೀಷ್ ಅಣ್ಣನ ಕಂಡಿದ್ದೀನಿ, ವಿಷ್ಣು ಸರ್ನ ಕಂಡಿದ್ದೀನಿ. ಅಂದರೆ ಆ ರೆಟ್ರೋ ಕಾಲಕ್ಕೆ ಹೋದಾಗ, ಆ ಥರ ಬಟ್ಟೆ ಹಾಕೊಂಡಾಗ, HD ಬೈಕ್ ಓಡಿಸಿದಾಗ, ಆ ಥರ ಹಾಡುಗಳಲ್ಲಿ ಅಭಿನಯಿಸಿದಾಗ, ಆ ಥರ ಡೈಲಾಗ್ಸ್ಗಳು ಹೇಳಿದಾಗ, ಆ ಕಾಲದಲ್ಲಿ ಬದುಕು ಬಂದವನು, ಆ ಅದೃಷ್ಟ ಎಷ್ಟು ಜನಕ್ಕೆ ಸಿಗತ್ತೆ. ನಾನು ಪ್ರತಿ ಸಲ ಲೋಹಿತ್ ಸರ್ಗೆ ಮತ್ತು ಮಂಜು ಸರ್ಗೆ ಅದನ್ನೇ ಹೇಳ್ತಾ ಇದ್ದೆ, ಸರ್ ಈ ಥರದ್ದೊಂದು ಅವಕಾಶ ಮತ್ತೆ ನನ್ನ ಜೀವನದಲ್ಲಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ನನಗೆ. ಬಹಳ ಅಪರೂಪ ಒಬ್ಬ ಕಲಾವಿದನಿಗೆ ಆ ಯುಗಕ್ಕೆ ಹೋಗಿ ಜೀವಿಸುವಂಥ ಒಂದು ಅವಕಾಶ, ಅದನ್ನು ತೆರೆ ಮೇಲೆ ಶಾಶ್ವತವಾಗಿ ಇಟ್ಟು ಎಲ್ಲ ಬರುವಂಥ ಪೀಳಿಗೆ ಅದನ್ನು ನೋಡುವಂಥ ಒಂದು ಅವಕಾಶ ಅವರಿಗೂ ಸಿಗುತ್ತೆ. ಸೊ ಇಂಥ ಒಂದು ಎಕ್ಸಲೆಂಟ್ ಟ್ರಿಬ್ಯೂಟ್ ಕೊಡುವಂಥ ಅವಕಾಶ, ಈ ಥರ ಪಾತ್ರದಲ್ಲಿ ಜೀವಿಸೋದಕ್ಕೆ ಒಂದು ಅವಕಾಶ, ಅದನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ನನಗೆ ಮಂಜು ಸರ್ ಮತ್ತು ಲೋಹಿತ್ ಸರ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಇನ್ನೊಂದು ಮಾತು ವೆರಿ ಪ್ರೌಡ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾದ ಹೀರೋ ನಾನಲ್ಲ, ಈ ಸಿನಿಮಾದ ಹೀರೋ ನಮ್ಮ ನಿರ್ಮಾಪಕರು ಲೋಹಿತ್ ನಂಜುಂಡಯ್ಯ ಅವರು. ನಾನು ಯುದ್ಧಕಾಂಡ ಸಿನಿಮಾ ನಿರ್ಮಾಣ ಮಾಡಿದಾಗಲೂ ಕೂಡ ನನಗಾದಂಥ ಅನುಭವ, ಸಾಕಷ್ಟು ಜನ ನಿರ್ಮಾಪಕರಿಗೆ ನಾನು ಅಪ್ರೋಚ್ ಆಗಿದ್ದೆ, ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾಡೋಣ, ಈ ಥರದ್ದೊಂದು ಕಥೆಗಳನ್ನು ಸಿನಿಮಾ ತೆರೆ ಮೇಲೆ ತರುವಂಥ ಪ್ರಯತ್ನಗಳನ್ನ ಮಾಡೋಣ. ಯಾಕಂದರೆ ನಾವು ಬೇರೆ ಬೇರೆ ಭಾಷೆದಲ್ಲಿ ನೋಡ್ತೀವಿ, ಮಲಯಾಳಂ ಸಿನಿಮಾ, ತೆಲುಗು ಸಿನಿಮಾ, ತಮಿಳ್ ಸಿನಿಮಾ ಎಲ್ಲದರೂ ಕಂಟೆಂಟ್ ಮಾಡ್ತಾರೆ, ನಮ್ಮದ್ರಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆಗಳು. ಆ ಥರ ಪ್ರಶ್ನೆಗಳು ನಾನು ಸ್ವಯಂ ಹಾಕೊಂಡು ಯುದ್ಧಕಾಂಡ ಪ್ರಾರಂಭ ಮಾಡೋಕ್ಕೆ ಹೊರಟಿದ್ದು. ಅದೇ ಥರದ್ದು ಒಂದು ಸಾಹಸ ಪ್ಯಾರಲಲ್ಲಿ, ಅದೇ ಜೊತೆಲಿ ಸಮ ಕಾಲದಲ್ಲೇ, ಅಂದರೆ ಸರಳಾ ಸುಬ್ಬರಾವ್ ಮತ್ತು ಯುದ್ಧಕಾಂಡ ಒಟ್ಟಿಗೆ ನಡೀತಾ ಇತ್ತು. ನನಗೆ ಒಂದು ದುಪ್ಪಟ್ಟು ಬಲ, ಆನೆ ಬಲ ಏನಂತಂದರೆ, ನಂತರನೇ ಆಲೋಚನೆ ಮಾಡೋ ಇನ್ನೊಬ್ಬ ನಿರ್ಮಾಪಕ ಇದ್ದಾನೆ. ಮುಂದೆ ಹೆಂಗೆ ಹಣ ಗಳಿಸ್ತೀನಿ, ಇದು ಪ್ರೇಕ್ಷಕರಿಗೆ ಹೆಂಗೆ ಇಷ್ಟ ಆಗುತ್ತೆ, ಕಮರ್ಷಿಯಲ್ ವ್ಯಾಲ್ಯೂಸ್ ಏನಿದೆ, ಎಷ್ಟು ಆ್ಯಕ್ಷನ್ ಇಟ್ಟಿದ್ದೀನಿ, ಏನೇನು ಆ ಥರದ ಕಮರ್ಷಿಯಲ್ ವ್ಯಾಲ್ಯೂಸ್ ಅಲ್ಲದೆ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ಕಲಾವಿದ, ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ನಿರ್ದೇಶಕ, ಒಂದು ಸಿನಿಮಾಯಿಂದ ಎಲ್ಲರೂ ಆಗ್ತಾರೋ ಹೊರತು ನಮ್ಮಿಂದ ಯಾವತ್ತೂ ಸಿನಿಮಾ ಆಗಲ್ಲ. ಸಿನಿಮಾನಲ್ಲಿರುವಂಥ ತಾಕತ್ ಸಿನಿಮಾಯಿಂದನೇ ನಾವು. ಆ ಮನಸ್ಥಿತಿ ಇಟ್ಕೊಂಡು, ಆ ಥರದ ಆಲೋಚನೆ ಇಟ್ಕೊಂಡು ಸಿನಿಮಾ ಮಾಡಿದವ್ರು ಎಲ್ಲರೂ ಗೆದ್ದಿದ್ದಾರೆ. ಆ್ಯಂಡ್ ಯಾರೋ ಹೇಳಿದ್ರು, ಐ ಥಿಂಕ್ ನೀವು ಹೇಳಿದ್ರೆ, ಯುದ್ಧಕಾಂಡಕ್ಕಿಂತ ಜಾಸ್ತಿ ಗೆಲ್ಲಬೇಕು ಅಂತ, 10 ಪಟ್ಟು ಚೆನ್ನಾಗಾಗಬೇಕು ಅಂತ ಲೋಹಿತ್ ಸರಿಗೆ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.